ಪುಣ್ಯ ಕ್ಷೇತ್ರವಾದ ಗಳೂರ್ಗಿ ಗ್ರಾಮದಲ್ಲಿ ಈ ಮುತ್ಯಾನ ಜಾತ್ರೆ ನಿಮಿತ್ತಕ್ಕಾಗಿ ಕೂಡಿರ್ತಕ್ಕಂಥ ಎಲ್ಲ ಗ್ರಾಮದ ತತ್ವಜ್ಞಾನಿಗಳು ಶಾಸ್ತ್ರ ಬಲ್ಲವರು ಸುತ್ತಮುತ್ತ ಊರಿನಿಂದ ಡೊಳ್ಳಿನ ಹಡಕೆ ಕೇಳಕ್ಕೆ ಬಂದಂತ ಖ್ಯಾತ ತತ್ವಜ್ಞಾನಿಗಳು ಸಮಸ್ತ ನಿಮ್ಮೆಲ್ಲರ ಹೃದಯಾತ್ಮದಲ್ಲಿ ಅರ್ಪಿಸಿಕೊಂಡಂತ ಚೈತನ್ಯ ಪರಮಾತ್ಮನಿಗೆ ಕೂಡ ಕುಂಬಾರಿ ಗ್ರಾಮದ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿಗಳನ್ನ ಹೇಳಿ ಮಾಸಿದಣ 12ನೇ ಶತಮಾನದಾಗ ಅಕ್ಕ ಮಹಾದೇವಿ ಒಂದು ಮಾತು ಹೇಳ್ತಾಳೆ. ಏನ್ ಹೇಳ್ಯಾಳ? ಹರನೆಯನ್ನ ಗಂಡನಾಗಬೇಕೆಂದು ಅನಂತ ಕಾಲ ತಪಸ್ಸಿದೆ ನೋಡ. ಹಸಿ ಮಣೆ ಮತ್ತು ಬೆಸಗಲೊಟ್ಟದರೆ ಶಶಿಧರನ ಹತ್ತಿರ ಕಳಿಸಿದ್ರು ಎಂಬುವರು. ಭಸ್ಮವನ್ನೇ ಪುಷಿ ಕಂಕಣವನ್ನೇ ಕಟ್ಟಿ ಚೆನ್ನಮಲ್ಲಿಕಾರ್ಜುನಯ್ಯ ತನಗೆ ತಾನಾಗಬೇಕೆಂದು ನೋಡ್ರಿ ಎಂತ ಅನುಭವದ ಮಾತು ಹೇಳ್ತಾಳ ಅಕ್ಕ ಮಹಾದೇವಿ ಅವರು. ಹರನೆಯನ್ನ ಗಂಡನಾಗಬೇಕೆಂದು ಅನಂತ ಕಾಲ ತಪಸ್ಸಿದೆ ಅಂತ ಹೇಳ್ತಾಳ. ಹೇ ಚೆನ್ನಮಲ್ಲಿಕಾರ್ಜುನಯ್ಯ, ಪದೇ ಪದೇ ಜನ್ಮಾಂತರದಲ್ಲಿ ಜನ್ಮದ ಹಾಕ ನನಗೆ ಜನ್ಮಾಂತರದಲ್ಲಿ ನೀನೇ ನನ್ನ ಗಂಡನಾಗಬೇಕಂತೇಳಿ ನಾ 1-2 ದಿನ ತಪ ಮಾಡಿದ, ಅನಂತ ಕಾಲ ತಪ ಮಾಡಿ. ನೋಡ್ರಿ ಏನ್ ಹೇಳ್ತಾಳ? 1 ಜನ್ಮದಾಗ ತಪ ಇಲ್ಲ, ಅನಂತ ಜನ್ಮದಾಗ 1 ದಿನ 2 ದಿನ 3 ದಿನ ತಪ ಇಲ್ಲಪ್ಪ, ಅನಂತ ಕಾಲನ ತಪ ಮಾಡಿದ ಜನ್ಮದಾಗ ನೀನೇ ನನ್ನ ಗಂಡನಾಗಬೇಕಂತೇಳಿ ಪರಮಾತ್ಮಗೆ ಬೇಡ್ತಾಳ ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿಗೆ ಏನಂತೇಳಿ ಕರೆದಾರ? ಏನು ಕರೆದ್ರು? ವೈರಾಗ್ಯ ನಿಧಿ ಅಂತೇಳಿ ಕರೆದಾರ ಅಕ್ಕ ಮಹಾದೇವಿಗೆ. ಏನಂತೇಳಿ? ವೈರಾಗ್ಯ ನಿಧಿ. ನನ್ನ ಪಾಲಿಗೆ ಇಲ್ಲಿ ವಿಷಯ ಬಂದದ ಯಾವುದು? ಶರಣ. ಹೌದಲ್ಲ? ಓ ವಿಷಯ ಚಂದ ನಡೆಯಾಳಕ್ಕೆ ಧಾಂದ್ರಿ ಆಗ್ಬೇಡ್ರಿ, ಲಕ್ಷ ನಿಮ್ ಕಡೆ ಹೊತ್ತು. ನೀವು ಬರ್ರಿ ಕಡೆ ಪಾಸಿದಣ. ಈ ಬ್ರಹ್ಮ ವೇದಿಕೆಯಲ್ಲಿ ನಮ್ಮ ಹರಸಂಗಿ ಮುತ್ತವರು ಬಂದಾರ. ಇಲ್ಲಿ ಮಲಕಾರ ಶುದ್ಧ ಮುತ್ಯನ ಹೇಳಿಕೆ ಮಾಡಿದ್ರ ಖುಷಿ ಹೋಗಲಾರದ ಮಾತು ನುಡಿತಾರ. ಅಂತ ಪರಂ ತತ್ವಜ್ಞಾನಿಗಳು ಈ ಬ್ರಹ್ಮ ವೇದಿಕೆಗೆ ಬಂದಾರಂದ್ರೆ ನಮ್ಮ ಸಂಘದ ವತಿಯಿಂದ ಅವರಿಗೆ ಕೂಡ ಅನಂತ ಕೋಟಿ ಶರಣಾರ್ಥಿಗಳನ್ನ ಹೇಳತ್ತ ಕೇಳ. ನಿನಗೆ ಶರಣರ ಪಾಲ ನಮಗೆ ಬಂದದ. ಶರಣರ ಆಭೂಷಣ ಏನು? ಮೈ ಮ್ಯಾಗ ಕೆಲವು ಶರಣರು ಬಿಳಿ ಪಂಜಾಬ್ ಬಿಳಿ ಅರ್ಬಿನೂ ಹುಟ್ಟಾರ. ಬಿಳಿ ಪಂಜಾಬ್ ಕೆಂಪ ಮ್ಯಾಗಿಂದ ಅಂಗಿನೂ ಹುಟ್ಟಾರ. ಖರೆ ಕೊರಳಾಗ ಲಿಂಗ, ಹಣಿ ಮ್ಯಾಗ ಭಸ್ಮ, ಸದಾನ ಕಾಲ ಪರಮಾತ್ಮನ ಮ್ಯಾಗ ಇದ್ದುದು ಧ್ಯಾನ. ನಮಗ ನಿಮ್ಗೆ ಅಜ್ಞಾನ ತೆಗೆದು ಪಾರಮಾರ್ಥ ಬೋಧನೆ ಯಾರು ಮಾಡ್ತಾರ ಅವ್ರಿಗೆ ಶರಣರು ತಿಳಿ ಕರೀತಾರ. ಅವ್ರಿಗೆ ಏನ ತಿಳಿ ಕರೀತಾರ? ಶರಣರ ತಿಳಿ ಕರೀತಾರ. ಮಹಾತ್ಮರೇ ಹೇಳರಿ ನನ್ನ ಮಾತ. ಹೇಳಿದ್ರು ಛಲ ಬೇಕು ಶರಣರಿಗೆ ಪರಧನವಲ್ಲನೆಂಬ. ನೋಡ್ರಿ ಹೆಂಗ ಹೇಳ್ಯಾರ? ಹೇಳಿದ್ರು ಛಲ ಬೇಕು ಶರಣರಿಗೆ ಪರಧನವಲ್ಲನೆಂಬ. ಛಲ ಬೇಕು ಶರಣಂಗೆ ಪರದೈವ ವಲ್ಲನೆಂಬ. ಛಲ ಬೇಕು ಶರಣರಿಗೆ ಪರಸ್ತ್ರೀ ವಲ್ಲನೆಂಬ. ಶರಣರಲ್ಲಿ ಛಲ ಬೇಕು. ಎದಕ್ಕ? ಪರಧನ ನಂದಲ್ಲ, ಪರ ವಸ್ತು ನಂದಲ್ಲ. ಇದು 1 ದಿನ ಇದು ನಮ್ಮ ಜೊತೆಗೂಡಿನೂ ಬರಂಗಿಲ್ಲ. ಅದರ ಮ್ಯಾಗ ಯಾವ ವೈರಾಗ್ಯ ತಾಳ್ತಾನ ಅವರಿಗೆ ಶರಣರತಿ ಕರೀತಾರೆ. ಪ್ರತಿಯೊಬ್ಬರ ಹೆಣ್ಣು ಮಕ್ಕಳು ಏನು ಅದಾರ ಎಲ್ಲ ನನ್ನ ತಾಯಿ ಸಮಾನತೆ ಯಾರು ತಿಳ್ಕೊತಾರ ಅವ್ರಿಗೆ ಶರಣರತಿ ಕರೀತಾರೆ. ಅವ್ರಿಗೆ ಏನ ತಿಳಿ ಕರೀತಾರ? ಶರಣರಲ್ಲಿ ಅಂತ ಪಾವಾಡದ
ಹೌದು ಒಂದು ದೃಷ್ಟಾಂತ ಹೇಳ್ತೀನಿ. ಹೌದು ಹೌದು ಬದಾಮಿ ಬನಶಂಕರಿ ಜಾತ್ರೆಗೆ ಇದ್ರಾಗ ಭಾಳ ಮಂದಿ ಇದಾಗ ಒಂದು ಥೋಡೆ ಮಂದಿ ಹೋಗಿ ನೋಡಿರ್ಬೇಕು ನೀವು. ಹೌದು ಹೌದು ಬದಾಮಿ ಬನಶಂಕರಿ ತಾಯಿ ಜಾತ್ರೆ. ಹೌದು ಆ ಬನಶಂಕರಿ ತಾಯಿ ಜಾತ್ರೆಗೆ ಹೌದು ಶರಣರು ಯಾರು? ಯಾರು? ನವನಗುಂದದ ನಾಗಲಿಂಗ ಮುತ್ಯನ ಶಿಷ್ಯ ತವನಪ್ಪ. ಹೌದು ಹೌದು ನವನಗುಂದ ನಾಗಲಿಂಗ ಮುತ್ಯ ದೊಡ್ಡ ಶರಣರಾದ್ರು. ಹೌದು ಶರಣರಾಗಿ ಈ ಭೂಮಿ ಮ್ಯಾಗ ಕೀರ್ತಿ ಮಾಡಿ ಹೋಗ್ಯಾರ. ಹೌದು ಹೌದು ಓ ಕಾಕ ಅವ್ರದ್ದು ಮುಗಿತೇನಿಲ್ರಿ? ಮಾಹಿತಿ ಅವ್ರು ಹಂಗ ನೋಡು ಮಸೀದಣ್ಣ ಏನಾಯ್ತು? ಏ ಕಾಕ ನೀ ಹೋಗಾಳ ಕೇಳಾಗತ್ತೀನಿ ಅಲ್ಲೇ ಕುಂಡ್ರದಾರ. ಹಾ ನೀ ಹೋಗಾಳ ಕೇಳಾಗತ್ತೀನಿ ಯಾರು ಕೇಳ್ತ ಹೇಳಿ ನೀ ಹೊತ್ತು ಕುಂಡ್ರಲ್ಲೇ. ಮಾಸಿದಣ್ಣ ಹೌದಾ ನವನಗುಂದ ರಾಗಲಿಂಗಪ್ಪ ಅವನಪ್ಪ ಏರ್ರಿ ಹೋಗಾಳ ಶರಣರಾಗಿ ಹೋದ್ರು. ಹೌದಾ ಬದಾಮಿ ಬನಶಂಕರಿ ತಾಯಿ ಜಾತ್ರೆ ಒಳಗ ತವನಪ್ಪ ಅಂತೇಳಿ ನಾಗಲಿಂಗ ಮುತ್ತನ ಶಿಷ್ಯ ಹೌದು ಹೌದು ಏನ್ ಮಾಡಿದ್ದ? ದೊಡ್ಡ ಭಾಂಡೆ ದುಕಾನ್ ಇಟ್ಟಾನ. ಹೌದು ಏನಿಟ್ಟಾರ? ಭಾಂಡೆ ದುಕಾನ. ದೊಡ್ಡ ಭಾಂಡ್ಯದ ದುಕಾನ್ ಇಟ್ಟಾರ. ಎಲ್ಲಾರು ಬಂದರು. ಆ ನಾಗಲಿಂಗ ಮುತ್ಯ ಆಯ್ತು ಎಲ್ಲರೇ ಬಂದ್ರ ಅಲ್ಲಿ. ಹೌದು ಯಾರು ಬಾಣಿಗೆ ಆಗಲ್ರಿ. 1,00,000 ರೂಪಾಯಿ ಖರ್ಚು ಮಾಡಿ ಭಾಂಡೆ ದುಕಾನ್ ಇಟ್ಟಾನ. ಹೌದು ನಾಗಲಿಂಗ ಮುತ್ಯ ಬಂದ ನೋಡ್ದ. ಏ ಮಗನ ತವನೆ ಇದ್ಯಾನು ಹೂಡಿದ್ಯೋ ತಾಯಿ ಜಾತ್ರೆಯಾಗ? ಯಪ್ಪ ಭಾಂಡೆ ದುಕಾನ್ ಇಟ್ಟಿರೋ ಅಪ್ಪಾ ಭಾಂಡೆ ದುಕಾನ್ ಇಟ್ಟಿರು. ಹೌದು ವ್ಯಾಪಾರ ಹೆಂಗಾಗ್ಲಿಕತ್ತದ? ಯಪ್ಪ ವ್ಯಾಪಾರ ಇನ್ನ ಬೋಣಿಗಿನೇ ಆಗಿಲ್ಲ ಅಂದ. ಹೌದು ಹೌದು ಏ ಮಗನ ಆ ಕುಂಡ್ರೆ ಗಲ್ಲದ ಮ್ಯಾಗ. ಹೌದು ಹ್ಞೂ ಯಪ್ಪ ಕುಂಡ್ರಲ್ಲ. ಹೌದು ಸರಿ ಹೊರಗೆ ಬಾರಿ ದುಕಾನ್ದಂದ ಅಂದ. ಹೌದು ತವನಪ್ಪ ದುಕಾನ್ದಂದ ಬಂದ 1,00,000 ಖರ್ಚು ಮಾಡಿ ಭಾಂಡ್ಯದ ದುಕಾನ್ ಇಟ್ಟಿದವ. ಹೌದು ಹೊರಗೆ ಬಂದ ನಾಗಲಿಂಗ ಮುತ್ಯ ಗಲ್ಲದ ಮ್ಯಾಗ ಕೂತ. ಹೌದು ಎಷ್ಟೋ ಮಂದಿ ಹೆಣ್ಮಕ್ಳು ಬದಾಮಿ ಬನಶಂಕರಿ ತಾಯಿ ಜಾತ್ರೆಗೆ ದರ್ಶನಗತೆ ಹೊಂಟಾರ. ಹೌದು ನಾಗಲಿಂಗ ಮುತ್ಯ ನಿತ್ರಿ ಬಾಗಲ ಬಲ್ಲಿ. ಹೌದು ಏ ತಂಗಿ ಇಲ್ಲಿ ಬಾನವ್ರು ಹೌದು ನಿನ್ನ ಮನ್ಯಾಗ ಟಾಕ್ಯದೇನು ಸ್ಟೀಲ್ದು ಇಲ್ಲ ಇಲ್ಲ ಒಯ್ದು. ಒಯ್ ಪುಟಾಟ್ ಒಯ್ ನಿನ್ನ ಮನೆ ಹಂಡ್ಯಾದೇನು ಇಲ್ಲ ಒಯ್. ಬವಣೆದೇನು ಇಲ್ಲ. ಕರ್ಕರ್ದೆಲ್ಲ ಹೆಣ್ಮಕ್ಳಿಗೆ ಕುಳ್ಳಗತ್ತ ಒಂದೇ ತಾಸದಾಗ 1,00,000 ರೂಪಾಯಿ ಭಾಂಡ್ಯ ದುಕಾನಿಗೆ ಲೂಟವಾಗಿ ಹೋಯ್ತ್ರಿ. ಹೌದು ಹೌದು ಹೋಗ್ಲ ಖುಲ್ಲ ಇತ್ತು. ಹೌದು ಅವಾಗ ತವನಪ್ಪಗೆ ನಾಗಲಿಂಗ ಮುತ್ಯ ಕೇತನ ಏ ಮಗನ ತವನೇ ಹ್ಯಾಂಗಾಯ್ತೋ ವ್ಯಾಪಾರ ಅಂದ. ಹೌದು ಅವ್ರು ಏನಂತ ತವನಪ್ಪ? ಯಪ್ಪ ಎಷ್ಟು ಆನಂದದಿಂದ ವ್ಯಾಪಾರ ಐತ್ರಿ ಭಾಳ ಚಲೋ ಐತಂದ. ಹೌದು ಇನ್ ಹ್ಯಾಂಗ ಮಾಡ್ತಿ ಮಗನ ಅಂದ ನಾಗಲಿಂಗ ಮುತ್ಯ. ಹೌದು ನೀ ಹ್ಯಾಂಗ ಹೇಳ್ತಿ ಹ್ಯಾಂಗ ನಾ ಕೇಳ್ತಂದ. ಹೌದು ಹೌದು ಒಂದು ದೊಡ್ಡ ಅರಿವಿ ತಗೊಂಡು ಅದಕ್ಕೆ 1ದಾಗ 2 ಹರಿದ್ರು. ಹೌದು ಇದು ತಗೋ ಮಗನ ನೀ 4 ಕಾಲಿನ ಜೋಳಿಗೆ ಮಾಡು. ಮಾಡು. ಇವ ಒಂದು ತಗೊಂಡು 4 ಕಾಲಿನ ಜೋಳಿಗೆ. ಹೌದು ನಾ ಈ ಓಣಿ ಹಿಡಿದು ಹಿಂಗೆ ಬರ್ತಾ ನೀ ಈ ಓಣಿ ಹಿಡಿದು ಬಾ. ಹೌದು ಊರು ಹೊರಗ ದೊಡ್ಡದ ಬೈನ ಗಿಡ ಅದ. ಹೌದು ತೆಳಗ ದೊಡ್ಡದ ಬಾಯಿ ಅದ. ಅಲ್ಲಿ ಬೈನ ಗಿಡದ ನೆಳ್ಳಿಗೆ ಊಟ ಮಾಡೋದು ಮಗನ. ಇನ್ನೇನು ಮಾಡ್ತಿ? ಹೌದು ಹೋಗ ಭಿಕ್ಷಾ ಬೇಡ ಅಂದ. ತವನಪ್ಪ ನಾಗಲಿಂಗ ಮುತ್ಯನ ಶಿಷ್ಯ ಹೌದು 4 ಕಾಲಿನ ಜೋಳಿಗೆ ಹಾಕೊಂಡು ಭಿಕ್ಷಾ ಬೇಡಗತ್ತ ಬದಾಮಿ ಒಳಗೆ. ಹೌದು ಹೌದು ಊರ್ ಹಾಟಿ ಬಂದ. ಈ ಕಡೆ ನಾಗಲಿಂಗ ನಾವು ಭಿಕ್ಷಾ ಬಿಡ್ಕೊತಿವ ಬಂದ. ಇಬ್ಬರು ಜೋಳಿಗೆ ಎತ್ತಲಾರ್ದಟ್ಟಾಗ್ಯಾವ್ರಿ ರೊಟ್ಟಿ. ಹೌದು ಹೌದು ತುಂಬ್ಯಾವ. ಹೌದು ಹೊರಗ ಊರ್ ಹೋಗ ದೊಡ್ಡ ಬೈನ ಗಿಡ ಇತ್ತು. ತೆಳಗ ನೆಳ್ಳ ಅದ್ರ ಮಗ್ಗಲದಾಗ ಬಾಯಿ ಇತ್ತು. ಹೌದು ಇಬ್ಬರು ಅವು 2 ಜೋಳಿಗೆ ತಂದು ಇಳಿಸಿದ್ರು. ಹೌದು ಇಳಿಸಿ ಕೈಕಾಲ ತುಕ್ಕೊಳಕ ಗುರು ಶಿಷ್ಯರು ಇಬ್ರು ಹೋಗ್ಯಾರ. ಹೌದು ಬಾಯಿ ಒಳಗೆ ಕೈಕಾಲ ತಕ್ಕೊಂಡು ತವನಪ್ಪ ಮ್ಯಾಗ ಬಂದು ಅವನ ಜೋಳಿಗೆನ ರೊಟ್ಟಿ ತೆಗೆದು ಉಣಬೇಕತ್ತೆ. ತೆಗೆದು ನೋಡ್ತಾನ ಎಲ್ಲ ಜೋಳದ ರೊಟ್ಟಿ ಹೋಗಿ ಬಂಗಾರ ರೊಟ್ಟಿ ಆಗ್ಯಾವತ್ತ ಬಂಧುಗಳೇ. ಇದು ಶರಣರು ಮಾಡೋದು ಪವಾಡ. ಹೌದು 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 ಯಾರು ಮಾಡೋದು? ಶರಣರು ಮಾಡೋದು ಪವಾಡ. ಅವಾಗ ನಾಗಲಿಂಗ ಮುತ್ಯಾಗ ತವನಪ್ಪ ಅಂದ ಆಯಪ್ಪ ರೊಟ್ಟಿ ಎಲ್ಲ ಗಪ್ಪ ಆಗ್ಯಾವಂದವ. ಬಂಗಾರ ಆಗ್ಯಾವೆಲ್ಲ. ಎಲ್ಲ ಬಂಗಾರ ರೊಟ್ಟಿ ಆಗ್ಯಾವಂದ ಬಳಕ ಅಲ್ಲಿ ನಾಗಲಿಂಗ ಮುತ್ಯ ಹೇಳ್ತಾನ ತವನೇ ಮಗನ ಆಹಾ ನಿನ್ನ ಭಾವ ಬಂಗಾರದ ತಿಳ ಮಗನ ನಿನಗ ಬಂಗಾರ ರೊಟ್ಟಿ ಕೊಟ್ಟಿದಂದ. ಹೌದು 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 ಅದಕ್ಕೆ ಹೇಳೋದದ ಮಹಾತ್ಮರ ತುಳಿದ ಭೂಮಿ ಅದಿದು. ಹೌದು ವೀರ ಸೂರರು ಹುಟ್ಟುದ ಭೂಮಿ ಅದ. ಹೌದು ಸಿದ್ಧರ ತುಳಿದ ಭೂಮಿ ಅದಪ್ಪ. ಇಂಥ ಪುಣ್ಯ ಭೂಮಿ ಒಳಗ ಇಂಥ ಗಳೂರಿಗೆ ಅಂತ ಜಾಗೃತದಲ್ಲಿ ಇಂಥ ಪುಣ್ಯ ಭೂಮಿಯಲ್ಲಿ
ಕಾರ್ಯಕ್ರಮ ನಡೆದಂದ್ರೆ ಕಾಕ ನೀ ಡಾಂಬಿಕೆ ಮಾಡಿಬೇಡ, ನಿನಗೆ ನಂದು ವಿನಂತಿ ಅದ. ಹೌದು ಹೌದು ಹೌದು. ನನಗ ದಯವಿಟ್ಟು ನಿನ್ನ ಮನಿ ಮಗ ಅಂತೇಳಿ ವಿಷಯಗಳು ನೀ ಏನು ಕೇಳ್ತಿ ಕೇಳು. ಹೋಗತ್ರಾಗ ಈ ವೇದಿಕೆ ಮ್ಯಾಗ ಬಂದು ನನಗೆ ಕೇಳಬೇಡ, ನಿನ್ನ ಕೋತನ ಆಗಲ್ಲ. ಈಗ ಹೌದು ಹೌದು ಸಂಜೆಗೆ ಕೇಳು, ನಿನಗೆ ಹೇಳಾರ್ದೆ ಹೋದ ನನಗೆ ಅಡಿಗೆ ಪಿಂಟು ಮಾಸ್ತರ್ತಿ ಕರಿಬೇಡ. ಹೌದು ಹೌದು ಹೌದಲ್ರಿ? ಹೌದು ಅದಕ್ಕೆ ವಿಷಯ ನಡೀತದ ಹಾಲು ಮತದಾಗ. ಹೌದು ಹೆಂಗ ಹಾಗೆ ನಡೀತದ. ರಾಯಪ್ಪ ಮಾಸ್ತರದ ನಮ್ದು ವಿಷಯ ನಡೀತಂದ್ರೆ ದಯವಿಟ್ಟು ಎರಡು ನಿಮ್ಮ ಮಕ್ಕಳೇ ಇಲ್ಲಿ. ಹೌದು ಬರೇ ತೀರ್ಪು ಕೊಡೋದು ನೀವು ಕೈಯಾಗ ಬ್ರಹ್ಮ ತಕಡಿ ಕೈಯಾಗ ಹಿಡಿದು ಸುಮ್ಮ ಕುಂಡ್ರದಟ್ಟೆ ಕೆಲಸ. ಹೌದು ಯಾವಾಗ ವಾಚ್ಯ ಆಗ್ತದೆ ನೋಡೋದು, ಯಾವಾಗ ವಜ್ಜೆ ಆಗುತ್ತದ ಅನ್ನೋದು ಇವತ್ತು ತಿಳಿತದ. ಹೌದು ಇಲ್ಲಿ ಒಂದು ಮಾತು ಕೇಳೋದ ರಾಯಪ್ಪಣ್ಣವ್ರಿಗೆ. ಏನು ಕೇಳೋದು ಮಾತ? ಶಬ್ದ ಮಹಳಿಂಗರಾಯ ಮುತ್ಯನ ಗುರು ಯಾರು? ಬೀರಣ ಮುತ್ಯ ಬೀರದೇವರ. ಹೌದು. ಅಮಶಬ್ದ ಮುತ್ಯನ ಗುರು ಯಾರು? ಸೋಮಲಿಂಗ ಸೋಮಲಿಂಗ. ಹೌದು ಅದನ್ನ ಹೌದು ಬೀರದೇವರ ಮುತ್ಯ ಹೌದು. ಮಹಾಲಿಂಗರಾಯ ಮುತ್ಯನ ಹಿಂದಿನ ಜನ್ಮ ಯಾವ್ದದ? ಯಾವುದು? ದೇವರ ಗೆಳೆಯ ಬಪ್ಪಣ್ಣನ ಅವತಾರದ. ಹೌದು ಹೌದು ಕಂಬಾರ ಕಾಳಣ್ಣನ ಕುರಿಮೆ ಒಳಗ ಹೌದು ಆಹುತಿ ಹೋಗಬೇಕಾಗಿತ್ತು. ಯಾಕಂದ್ರೆ ಅಲ್ಲಿ ಪಂಚಂಗಳ ರಂಗು ಅವು ಸರ್ವ ಸಾಹಿತ್ಯ ತಯಾರಾಗಬೇಕಾಗಿತ್ತು. ಹೌದು ಹೌದು ಹೌದಲ್ಲ? ಹೌದು ಅವು ಎದಕ್ಕಾಗಬೇಕಾಗಿತ್ತು? ಕೇಸೂರಾಜನ ಹಿರಿಬೇನೆ ತೆಗಿಬೇಕಾಗ್ಯದ ಅಲ್ಲಿ. ಹೌದು ಹೌದು ಆ ಯಾಳಿಗೆ ಬೀರದೇವರಗ ಏಳ ತಲಿ ಯಾರು? ಬೀರದೇವರಿಗೆ ಯಾರು ಹೇಳಿದ್ರು? ದೇವರ ಗೆಳೆಯ ಬಪ್ಪಣ್ಣ ಹೇಳ್ತಾನ. ಹೌದು 3 ಪಟ್ಟ ಆದ ಬಳಿಕ ನಾನೇ ನಿನ್ನ ಸೇವಕ ಬರ್ತೇನೆ. ಹೌದು ಹೌದು ಹೌದಲ್ಲ? ಹೌದು. ಶಬ್ದ ಮಹಳಿಂಗರಾಯ ಮುತ್ಯ ಹೇಳೋದು ಖರೆ ಅಲ್ಲ ಸುಳ್ಳ? ಹೇಳೋದು ಖರೆ. ಹೇಳೋದು ಖರೆ ಏನು? ಹೌದು ಮುಂದೆ ಬೀರದೇವರ ಮುತ್ಯ ಹೌದು ಮುಂಜಾಳೆ ಪೂಜೆ ಮಾಡಿದವರು ಸಂಜೆ ಉಳಿತಿತ್ತಲ್ಲ, ಸಂಜೆಕ್ಕೆ ಪೂಜೆ ಮಾಡಿದವರು ಮುಂಜಾಳೆ ಉಳಿತಿತ್ತಲ್ಲ. ಹೌದು ಹೌದು ಅಟ್ಟ ಅವತಾರಿಕ್ಕಿದ್ದ ಹೌದು ಬೀರದೇವ್ರ ಅಟ್ಟ ಅವತಾರಿಕೆ. ಇವನ ಉಗ್ರ ನೋಡಿ ನಾವಲ್ಲ ನೀವಲ್ಲ ಅವ್ರು ಬಿಟ್ಟು ಓಡೋರು ಹೊಳಿ ಬರ್ತಿದ್ರು ಅವ್ರು. ಹೌದು ಹೌದು ಮತ್ತ ಮೊದಲೇ ದೇವರ ಗೆಳೆಯ ಬಪ್ಪಣ್ಣ ನಿನಗೆ ಹೇಳಿದ, ಹೌದು ಮುಂದ 3 ಪಟ್ಟಾದ ಬಳಿಕ ನೀನು ಸೇವಕ ಬರ್ತಂತೇಳಿ. ಹೌದು ಮತ್ತ ಗೋಡಾಗಿರಿ ಗುಡ್ಡಕ್ಕೆ ಹೋಗಿ ತಪ್ಪ ಏನ ಕಾರಣಕ್ಕಾಗಿ ಮಾಡಿದೆ? ಹೌದು ಹೌದು ಹೌದಲ್ರಿ? ಹೌದು ಗೋಡಗಿರಿ ಗುಡ್ಡಕ್ಕೆ ಹೋಗಿ ಸವಿಲಾರದಂತ ಶಿಷ್ಯ ಬೇಕಂತೇಳಿ ಯಾಕೆ ತಪ್ಪ ಮಾಡ್ದಿ? ಶಿಷ್ಯ ಮಹಳಿಂಗರಾಯ ಮುತ್ಯನ ಮ್ಯಾಗ ನಿನ್ನ ನಂಬಿಕೆ ಇತ್ತೋ ಏನು? ಹೌದು ಹೌದು ಹೌದಲ್ರಿ? ಹೌದು. ಇಲ್ಲಿ ಒಂದು ಮಾತು ಏನ ಕೇಳುದದ? ಏನು ಕೇಳೋದು? ಮಹಳಿಂಗರಾಯ ಮುತ್ಯಾಗ ಪರಿಪರಿದಿಂದ ನೀ ಕಾಡಿದಿ, ಹೌದು ಬೇಡಬಾರ್ದ ಬೇಡದಿ. ಹೌದು ಹುಲಿ ಹಾಲ ಹುಲಿಗಿಣ್ಣ ತಗೊಂಡು ಬಾ ಮಾಡಪ್ಪ ಅಂತೇಳಿ ಸತ್ತು ಪರೀಕ್ಷೆ ಮಾಡಿದಿ. ಹೌದು ಸಿದ್ಧ ಮಹಳಿಂಗರಾಯ ದಿಟ್ಟ. ಜಗತ್ತದಾಗ ಏನೇ ಬರಲಿ ನಿನ್ನ ದಯವೊಂದು ಇರಲಿ ಅಂದ. ಹೌದು ಹೌದು ತಾಯಿ ಹೋಗಬೇಡ ಮಾಡಪ್ಪ ಬೆರಿಕೆದನ ಬೀರದೇವ್ರ. ಹೌದು ಹುಲಿ ಹಾಲು ತರ್ಲಕ್ಕ ಹೋಗಿ ಅಂದ್ರೆ ಅಲ್ಲಿ ಪಶು ಪಕ್ಷಿ ಆಗಿರೈತಿ, ನೀ ಬ್ಯಾಡ ಅಂದ್ರು. ಹೌದು ಆದ್ರೂ ಏನಂದ ಮಹಳಿಂಗರಾಯ ಮುತ್ಯ? ತಾಯಿ ನನ್ನ ಪ್ರಾಣ ಹೋಗಲಿ, ಹೌದು ಗುರುವಿಗಾಗಿ ಗುರುವಿಗಾಗಿ ಈ ನನ್ನ ಜನ್ಮ ಫಲಕ್ಕಿಟ್ಟಿದ. ಹೌದು ನಾ ಹೋಗಿ ಗುರು ಸೇವೆ ಮಾಡಿ ಗುರು ಬೇಡುದ ತರವಣಿ ಅಂದ. ಹೌದು ಏನೇ ಬರ್ಲಿ ನಿನ್ನ ದಯವೊಂದು ಇರ್ಲಿ ಅಂದ. ಹೌದು ಏನು ಬರ್ತದ ಬರ್ಲಿ ನಿನ್ನ ದಯವೊಂದು ಇರ್ಲಿ ಅಂದ. ಹೌದು ಭಾರತೀಯ ನಿಂಬೆಳ ಗುಡ್ಡಕ್ಕೆ ಹೋಗ್ಬೇಕಂದ್ರ ಹೌದು ಇಲ್ಲಿ ಒಂದು ವಿಷಯ ಹೇಳುದದ ನಿಮಗೆ. ಹೌದು ಹುಲಿ ಹಾಲ ತರಬೇಕಂದ್ರೆ ಯಾವಾಗ ಗಿಂಡಿ ಒಳಗೆ ನಿಂದ್ರಂಗಿಲ್ಲ. ಅದು ಹೌದು ಹುಲಿ ಹಾಲ ಸ್ಟೀಲ್ದಾಗ ನಿಂದ್ರಂಗಿಲ್ಲ, ಕಬ್ಬಿಣದಾಗ ನಿಂದ್ರಂಗಿಲ್ಲ, ಪ್ಲಾಸ್ಟಿಕ್ದಾಗ ನಿಂದ್ರಂಗಿಲ್ಲ. ಹುಲಿ ಹಾಲು ನಿಂದ್ರಬೇಕಂದ್ರೆ ಬಂಗಾರ ಗಿಂಡಿ ಬೇಕು. ಹೌದು ಹೌದು ಏನು ಬೇಕು? ಹುಲಿ ಹಾಲು ನಿಂದಿರ್ಬೇಕಾದ್ರೆ ಬಂಗಾರ ಗಿಂಡಿ ಬೇಕು. ಅದು ಚರಿಗೆರೆ ಇರಲಿ, ಸಟ್ಟಾರೆ ಇರಲಿ, ಏನೇ ಇರಲಿ, ಹೌದು ಒಂದು ಯಾವಾಗ ಒಂದು ವಸ್ತು ಇರಲಿ ಅದು ಬಂಗಾರದೇ ಬೇಕು. ಹೌದು ಹುಲಿ ಹಾಲು ನಿಂದಿರ್ತಾವ, ಇಲ್ಲಾಂದ್ರೆ ಬ್ಯಾರೆ ಅದ್ರದಾಗ ತೂತು ಬೀಳ್ತಾವ. ಹೌದು ಹೌದು ಅಂತ ತಾಕತ್ ಹುಲಿ ಹಾಲಿನೊಳಗದ. ಹುಲಿ ಹಾಲಿನಾಗದ. ಹೌದು ಮಹಳಿಂಗರಾಯ ಮುತ್ಯ ಗುರು ಸೇವಾ ಮಾಡ್ತಿದ್ದ. ಹುಲಿ ಹಾಲು ತರ್ಲಕ್ಕ ಹಾರ್ತಿ ನಿಂಬೆಳ ಗುಡ್ಡಕ್ಕೆ ಹೊಂಟಾನ. ಹೌದು ಸಿದ್ಧ ಮಹಳಿಂಗರಾಯ ಮುತ್ಯನ ಕೈಯಾಗ ಬಂಗಾರ ಗಿಂಡಿ ಯಾರು ಕೊಟ್ರು, ಮಹಳಿಂಗರಾಯ ಮುತ್ಯ ಯಾರು ಹೇಳಿದ್ರು ಇದ್ರಾಗೆ ಹಾಲು ನಿಂದಿರ್ತಾವ. ಹೌದು 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 ಕೊಟ್ಟವ್ರು ಯಾರು ಬೇಕಲ್ಲ? ಬೇಕಲ್ಲ. ಹೋಗಿ ಆರ್ತಿ ನಿಂಬೆಳ ಗುಡ್ಡದ ಹುಲಿ ಹಾಲು ಹೌದು ತಂದು ಗುರುನಾಥನ ಸೇವಾ ಮಾಡಿ ಗುರುವಿಗೆ ಕೊಟ್ಟಿ ಇಟ್ಟೆಲ್ಲ ಕಾಡದ ಗುರು. ಹೌದು ಒಂದೇ ರಾತ್ರಿ ಸತ್ತು ಪರೀಕ್ಷೆ ಮಾಡೋದಕ್ಕಾಗಿ ಹೌದು
ಹೋಮದ ಹೋಗಿ ಕೈಲಾಸಕ್ಕೆ ಹೋಗೋದಕ್ಕಾಗಿ ಸಾಕ್ಷಾತ್ ಶಿವಪಾರ್ವತಿಯರ ಪರೀಕ್ಷಾಕ್ಕೆ ಬಂದರು. ಹೌದು ಶೀಗಿ ಮಠದ ಮಧ್ಯದಲ್ಲಿ ಕಾತರ ಕಂಟಿ ತೆಳಗ ಹೌದು ಶಿವಪಾರ್ವತಿ ರೂಪ ಬದಲು ಮಾಡಿಕೊಂಡು ಮಾರೋಗ ತೊಟ್ಟರು. ಹೌದು ಹೌದು ನೆಳತಿದ್ರು. ನೆಳ್ಳುದು ನೋಡಿ ಸಿದ್ಧ ಮಾಳಿಂಗರಾಯ ಗುರು ಶಿವಕ್ಕೆ ಹೋಗುವಾಗ ನೋಡ್ತಾನ, ಇವ ಏನಾಗ್ಯದ ಅಂತೇಳಿ ಕೇಳಿದ. ಹೌದು ಅವ್ರು ಏನ್ ಹೇಳ್ತಾರ ಬಾ ಮಾರೋಗ ಆಗ್ಯದು, ನಮ್ಗೆ ಯಾರು ಮುಟ್ಟಂಗಿಲ್ಲ, ನಾವು ಕೆಟ್ಟ ಪಾಪಿಗಳಂತೇಳಿ ಹಿಂಗ ಶಿವಪಾರ್ವತಿ ಹೇಳ್ತೀವಿ. ಹೌದು ಶುದ್ಧ ಮಹಾಲಿಂಗರಾಯ ಮುತ್ಯ ನ್ಯಾಲಿಗಿಲಿ ಚರ್ರ ನೆಕ್ಕಿ 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 ಶಿವಪಾರ್ವತಿ ಮಾರೋಗ ತೊಳದ. ಹೌದು ಹೌದು ಅವಾಗ ಏನಂದ್ರ ಅವರು, ಏನಂದ್ರು ಮಾಡಪ್ಪ ಮಾಡಪ್ಪ ನಿನ್ನ ಪರೀಕ್ಷೆ ನೋಡೋದಕ್ಕೆ ನಾವು ಭೂಲೋಕಕ್ಕೆ ಅವತರಿಸಿ ಬಂದಿದ್ದೇವೆ. ಹೌದು ಈ ಪರೀಕ್ಷಾದಾಗ ನೀ ಗೆದ್ದಿ, ಹೌದು ನಾವು ಧನ್ಯರಾದೇವ ಅಂದ್ರು ಅವ್ರು. ಹೌದು ಹೌದು ನಾವು ಧನ್ಯರಾದೆವು. 3 ಲೋಕದಾಗ ನಿನ್ನಂತ ಭಕ್ತಿವಾನ ಜಗತ್ತದಾಗ ಯಾರು ಇಲ್ಲ. ಹೌದು ಹೌದು ಈ ಭಕ್ತಿಗೆ ನಾವು ಮೆಚ್ಚಿದ ಮಾಳಿಂಗರಾಯ ಏನು ಬೇಡ ಬೇಡಿದೆ ಕೊಡ್ತೇವೆ ಅಂದ್ರು. ಹೌದು ಹೌದು ಏನಂತಾನ ಮಾಡಿದ್ರೆ ಶಿವಪಾರ್ವತಿಯರ ಹೇಳಿದ ಬಳಿಕ ಶುದ್ಧ ಮಾಳಿಂಗರಾಯ ಮುತ್ಯ ಅಂದ, ನಿಮ್ಮದು ಒಂದು ಆಶೀರ್ವಾದ ಇದ್ರೆ ಸಾಕಂದ. ಹೌದು ಹೌದು ಅವಾಗ ಶಿವಪಾರ್ವತಿಯರು ಹೇಳ್ತಾರೆ, ಪ್ರತಿ ದೇವಳಿಗೆ ಅಮಾಸಿಗೆ ಹೌದು ಮಧ್ಯರಾತ್ರಿಗೆ ನಾವೇ ನಿನಗ ಮುಂಡಾಸ ಸುತ್ತಿ ಹೋಗುತ್ತೇವೆ ಅಂತೇಳಿ ಆಶೀರ್ವಾದ ಕೊಟ್ಟ. ಹೌದು ಹೌದು ಕೇಳ್ರಿ, ಇಲ್ಲಿ ವಿಷಯ ಹಂಗ ಬಿಡಿಸುವುದದ. ಹೌದು ಶಿವಪಾರ್ವತಿಯರ ಆಶೀರ್ವಾದ ಕೊಟ್ಟು ಹೋದ್ರು. ಇನ್ನೂ ತಕ್ಕ ಪ್ರತಿ ದೇವಳಿಗೆ ಅಮಾಸಿಗೆ ಹುಲಜಂತಿ ಒಳಗೆ ಸಿದ್ಧ ಮಾಳಿಂಗರಾಯ ಮುತ್ಯನ ಮುಂಡಾಸ ಆಗ್ತದ. ಎಲ್ಲರೂ ನಾವು ನೀವು ನೋಡೇ ಬಂದೇವು ಇರ್ತೇವೆ. ಹೌದು ಹೌದು ಅದನ್ನ ಹೌದು ಇಲ್ಲಿ ಏನ ಕೇಳೋದದ, ಏನಕ್ಕೆ ಕೇಳೋದು ಹಗಲಿರುಳು ಬೀರ ದೇವರ ಸೇವಾ ಮಾಡುದು ಖರೆ ಏನೋ ಸುಳ್ಳ ಮಾಳಿಂಗರಾಯ ಮುತ್ಯ? ಮಾಡುದು ಖರೆ. ನಾ ನಿನ್ನ ಹೊಲಕ್ಕೆ ನಾ ದಗದಿಗೆ ಬಂದಿದ್ದ ತಿಳ್ಕೊ. ಹೌದು ಒಂದು ದಿನ ದುಡಿದಂದ್ರ ಆ ದುಡುಕಿಗೆ ನೀ ಪಗಾರ ನನಗೆ ಕೊಡ್ತೀಯ ಏನಿಲ್ಲ? ಪಗಾರ ಕೊಡ್ಬೇಕಾಗ್ತದಪ್ಪ. ಒಂದೇ ದಿನ ದುಡಿದಕ್ಕಾಗಿ ಶಿವಪಾರ್ವತಿಯರು ಇನ್ನೂ ತಕ್ಕ ಮುಂಡಾಸ್ ತರ್ತಾರ. ಹೌದು ಹಗಲಿರುಳು ನೀ ನನಗೆ ಪರಿದಿಂದ ಕಾಡದಿ, ಬೇಡದಿ ನಿನ್ನ ಸೇವಾ ನಾ ಮಾಡಿದ ನನಗೆ ನೀ ಏನ ಕೊಟ್ಟಿ? ಹೌದು 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 ಹೌದಲ್ಲ? ಹೌದು ವಿಷಯಗಳ ಮಾತಾಡಬೇಕು, ತೂಕ ಜ್ಞಾನದಾಗಿರ್ಬೇಕು. ಹೌದು ಮಾತ ಫಾಲ್ತುಕಾಗಿರ್ಬಾರ್ದು. ವಿಷಯ ಸಿದ್ಧಟಿಗೆ ಕೇಳಿದ್ರೆ ಜನ ಹೌದಂದಿರ್ಬೇಕು. ಹೌದು ಶುದ್ಧ ಮಹಾಲಿಂಗರಾಯ ಮುತ್ಯನ ಮುಂಡಾಸ ಹೌದಾ ಹುಲಜಂತಿ ಪ್ರತಿ ದೇವಳಿಗೆ ಅಮಾಸ್ಯೆ ಮಧ್ಯರಾತ್ರಿ ಒಳಗೆ ಮುಂಡಾಸ ಆಗುತ್ತದೆ. ಹೌದು ಶಿವಪಾರ್ವತಿಯರು ನಾವೇ ನಿನಗೆ ಮುಂಡಾಸ್ ತರ್ತೇವೆ ಅಂತೇಳಿ ಮಾತು ಕೊಟ್ಟಾರ. ಹೌದು ಮಹಾಲಿಂಗರಾಯ ಮುತ್ಯನ ಗುಡಿಗಟ್ಟೆ ಮುಂಡಾಸ ಆಗಬೇಕಾಗಿತ್ತು. ಮಗ್ಗಲಕ್ಕೆ ಬನ್ನಿ ಗಿಡಕ್ಕೆ ಮುಂಡಾಸ ಸುತ್ತದಂದ್ರೆ ಏನ ಕಾರಣ? ಮಹಾಲಿಂಗರಾಯ ಮುತ್ಯನ ಸಿದ್ಧಟಿಗೆ ಮೊದಲು ಏನ ಬನ್ನಿ ಗಿಡ ಮೊದಲು. ಹೌದು 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 ಹೌದಲ್ರಿ? ಹೌದು ವಿಷಯ ಇದ್ರಾಗ ಹೌದನ್ನಾಗ ವಿಷಯ ಹ್ಯಾಂಗ ಬಿಡಿಸ್ತೀನಿ ನೋಡ್ಬೇಕಾಗಿದೆ ಇಲ್ಲಿ. ಹೌದು ಹೌದು ರಾಯಪ್ಪಣ ಆಹಾ ಮಾತ್ರಾಗ ಜ್ಞಾನದಾಗ ಜಗಳ ಆಗಲಿ, ಹೌದಾ ಸಿದ್ಧಟಿಗೆ ಒಳಗೆ ಜಗಳ ತೆಗಿಬೇಡ. ಆ ವಿಷಯದಾಗ ಮರ್ಮಿರ್ಬೇಕು ಅಂತ ಮಾತಿಲ್ಲಿ ಹೇಳು. ಹೌದು ಕೂತ ಜನಕ್ಕೆ ತಿಳಿಬೇಕು. ಕೂತ ಜನ ಹರಕತ್ತಿಲ್ಲ. ಇವತ್ತ ನಮ್ಮ ಊರ್ತನ 2 ಕಲಾವಿದರು ಬಂದದಕ್ಕೆ ನಾವು ಧನ್ಯರಾದೇವ ಅಂದದಕ್ಕೆ ನಾವು ಇಲ್ಲಿ ಬಂದದಕ್ಕೆ ಸ್ವಾರ್ಥಕ. ಹೌದು 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 ಅದಕ್ಕೆ ಶರಣರು ಸಂತರ ವಿಷಯದಾಗ ನಡೀತದ. ಅದಕ್ಕೆ ತಾವೆಲ್ಲರೂ ಅನುಭವ ವಿಷಯ ಕೂತ ಕೇಳಬೇಕಾಗ್ಯದ. ಏನೇ ಮಾತಾಡೋದಾಗ ಅಲ್ಪಾದಿ ದೋಷಗಳೈತಂದ್ರು ತಾವು ಕ್ಷಮೆ ಮಾಡ್ಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ ಅದ. 4 ನುಡಿ ಸತ್ಯ